ನಮಸ್ಕಾರ. ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ನಾವು ಇವತ್ತಿನ ದಿವಸ LKG ಕಲಿಯುವಂತ ಹುಡುಗಿ ಅದ್ಭುತವಾದ ಟ್ಯಾಲೆಂಟ್ ಇರ್ತಕ್ಕಂಥದ್ದು. ಯಾಕಂದ್ರೆ ಇಂಥ ಪ್ರತಿಭೆ ನಮ್ಮ ನಾಡಿಗೆ ಬೇಕು. ಅದು ನಮ್ಮ ಇಳಕಲ್ ನಗರದ ಪುತ್ರಿ ಅಂತಾನೆ ಹೇಳ್ಬೋದು, ನಮ್ಮೆಲ್ಲರ ಕೀರ್ತಿ. ಹಾಗಾಗಿ ಇವತ್ತಿನ ದಿವಸ ಪುಟ್ಟಿ, ನಿನ್ನ ಹೆಸರೇನಮ್ಮ? ಶ್ರೀರಕ್ಷಾ. UKG ನ? ಈ ಸಲ UKG. ಓಕೆ. ಈ ಸರಿ UKG ಓದುವಂತ ಹುಡುಗಿ, ಅವಳ ಬಾಯಿಯಿಂದ ಅದ್ಭುತವಾದ ಮಂತ್ರಗಳನ್ನ ಕೇಳೋಣ. ಪುಟ, ಹೇಳಿ, ನೀ ಯಾವುದನ್ನ ಹೇಳ್ತಿದೋ ಅದನ್ನ ಸಂಪೂರ್ಣವಾಗಿ ಹೇಳಮ್ಮ. ಮಂತ್ರ ಪುಷ್ಪ. ಮಂತ್ರ ಪುಷ್ಪ ಹೇಳ್ತಿ? ಮಂತ್ರ ಪುಷ್ಪ ಹೇಳಮ್ಮ. मैदांत देवा सानी धर्मानी पद्मास देवा काय महिमा नत्यंत पौधे साध्या शांती देवा ओम राजादि राजाय पसय सानी नम सवनाय कोर्मय समय कामान काम कामान वयम कामे सर सवनोद कुबेराय वै सवनाय महाराजाय नम ओम स्वस्ति राम राज्यम भौजम वै राज्यम पारमेशम आधिपत्यम समंत पर्याय स्थान भौमा आर्तार्थ परार्थ कुत समंत पर्याय एकदायते तद श्लोको विगितो मरत परमेश्वरो मरत वसन ओम शांति शांति शांति. ಗುಡ್, ವೆರಿ ಗುಡ್. ಇದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಮಕ್ಕಳಿದ್ದಾರೆ, ಎಲ್ಲರಿಗೂ ಜೋರ ಚಪ್ಪಳೆ ಕೊಡೋಣ ಈ ಪುಟ್ಟಿಗೆ. ವೆರಿ ಗುಡ್, ವೆರಿ ಗುಡ್. ಯಾಕಂತಂದ್ರ ಒಂದು ಮಂತ್ರ ಪುಷ್ಪವನ್ನ ಇಷ್ಟು ಅದ್ಭುತವಾಗಿ ದೊಡ್ಡವರಿಗೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ UKG ಕಲಿಯುವಂತ ಶ್ರೀರಕ್ಷಾಗೆ ಒಂದು ಅದ್ಭುತ ಒಂದು ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು. ಆ ಭಗವಂತ ಕೊಟ್ಟಿರ್ತಕ್ಕಂತ ಒಂದು ಹಿರಿಯರ ಆಶೀರ್ವಾದ ಅಂತಾನೆ ಹೇಳ್ಬೋದು. ಇದು ಹೇಗೆ ನೀನ್ ಕಲಿತಮ್ಮ ಇದನ್ನ? ನಾನು ನಮ್ಮ ಅಜ್ಜನ ಜೊತೆ ದಿವಸಲು ಅಂತಿದ್ದೆ. ದಿವಸ ನೀನು ಅಜ್ಜನ ಜೋಡಿ ಪೂಜೆ ಮಾಡ್ಬೇಕಾದ್ರೆ ಇದನ್ನ ಅಜ್ಜ ಹೇಳ್ಬೇಕಾದ್ರೆ ಅದನ್ನ ಜೊತೆಗೆ ನೀನು ಹೇಳ್ತಿದ್ದಿ ಅಲ್ವಾ? ಇದರಿಂದ ಕಲಿಬೇಕಾಗಿದ್ದು ಇಷ್ಟೇ. ಪ್ರತಿಯೊಬ್ಬರು ಕೂಡ ಸಂಸ್ಕಾರ ಎಲ್ಲಿಂದ ಬರುತ್ತೆ ಅಂತಂದ್ರೆ ಅದು ಮನೆಯಲ್ಲಿನೇ ಬರ್ತಕ್ಕಂಥದ್ದು. ಆ ಸಂಸ್ಕಾರ ಅಜ್ಜನ್ಲಿಂದ ಬಂದಿದೆ ಅಂತಂದು ಹೇಳ್ತಾ ಇದ್ದಾಳೆ. ಯಾಕಂದ್ರೆ ಅಜ್ಜ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅಜ್ಜ ಹೇಳ್ತಾ ಇರ್ತಕ್ಕಂಥ ಮಂತ್ರವನ್ನ ಈ ಒಂದು ಪುಟ್ಟ ಬಾಲಕಿ ಶ್ರೀರಕ್ಷಾ ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು ಅಲ್ವಾ? ಓಕೆ, ನಿಂಗೆ ಅದ್ಭುತವಾದ ಒಂದು ಟ್ಯಾಲೆಂಟ್ ಇದೆ. ನಿನಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನ ನಿನಗೆ ದಯಪಾಲಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಧನ್ಯವಾದಗಳು.